ಚಂದನ ಕೂದಲಿನ ಸರಿ ಮಾಡ್ತಾ, ನನಗೆ ನಿನ್ನ ನಗು ಮುಖ ಬೇಕು ಸ್ವೀಟಾರ್ಟ್. ಸೊ ನಗು ಅಂತ ವಿರಾಟ್ ಅಂದ ತಕ್ಷಣ ಮೆಲ್ಲಗೆ ನಗ್ತಾಳೆ ಚಂದನ. ಆ ನಂತರ ಅವಳ ಕೈ ಹಿಡಿದು ನಿಶ್ಚಿತಾರ್ಥ ನಡೀತಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಚಂದನ ಸ್ಟೇಜ್ ಮೇಲಿರೋ ನಿಖಿಲ್ ಮತ್ತು ತನುಜಾ ಕಡೆ ನೋಡ್ತಾಳೆ. ಅವರಿಬ್ಬರು ಉಂಗುರ ಬದಲಾಯಿಸ್ಕೊಳ್ತಿರ್ತಾರೆ. ಎಲ್ಲರೂ ಚಪ್ಪಾಳೆ ತಡ್ತಾರೆ. ಅದು ನೋಡಿದ ಚಂದನ ಕೂಡ ಸಂತೋಷದ ನಗುವಿನೊಂದಿಗೆ ಅವರನ್ನೇ ನೋಡ್ತಿರ್ತಾಳೆ. ಅವಳ ನಗು ನೋಡಿ ನಿರಾಳವಾಗಿ ಉಸಿರು ಬಿಡ್ತಾನೆ ವಿರಾಟ್. ಎಲ್ಲರೂ ಅವರಿಬ್ಬರಿಗೂ ಕಾಂಗ್ರಾಟ್ಸ್ ತಿಳಿಸ್ತಿರ್ತಾರೆ. ಚಂದನ ಮಾತ್ರ ಒಂದು ಬದಿಯಲ್ಲಿ ನಿಂತು ತನುಜಾ ಕಡೆ ನೋಡ್ತಿರ್ತಾಳೆ. ಅವಳು ನಿಖಿಲ್ ಜೊತೆ ಏನೋ ಮಾತನಾಡ್ತಾ ನಗ್ತಿರೋದನ್ನ ನೋಡಿದ ಚಂದನ, ದೇವರಿಗೆ ಧನ್ಯವಾದಗಳು, ಅವಳ ಗಮನ ನನ್ನ ಮೇಲಿಲ್ಲ, ಇಲ್ಲದಿದ್ದರೆ ನಾನು ಹೇಗಾದರೂ ಅವಳ ಜೊತೆ ಮಾತಾಡ್ತಿದ್ದೆ, ಆಗ ವಿರಾಟ್ ಅವರಿಗೆ ಕೋಪ ಬರ್ತಿತ್ತು ಅಂತ ವಿರಾಟ್ ಕಡೆ ನೋಡ್ತಾಳೆ ಚಂದನ. ಅಷ್ಟರಲ್ಲಿ ವಿರಾಟ್ ತನುಜಾಳನ್ನು ಅಪ್ಕೊಂಡು ಅಭಿನಂದನೆ ತಿಳಿಸ್ತಾನೆ. ಅದನ್ನು ನೋಡ್ತಿರೋ ಚಂದನ, ಈ ವಿರಾಟ್ ಇದ್ದಕ್ಕಿದ್ದಂತೆ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾರೆ, ಯಾಕೋ ಏನೋ ಅಂತ ಮುಖ ಸೊಟ್ಟ ಮಾಡ್ತಾಳೆ. ವಿರಾಟ್ಗೆ ತನುಜಾ ಜೊತೆ ಯಾವುದೇ ತೊಂದರೆ ಇಲ್ಲ. ವಿರಾಟ್ ದೃಷ್ಟಿಯಲ್ಲಿ ಅವಳು ಕೂಡ ತನ್ನ ಕುಟುಂಬದ ಸದಸ್ಯೆ. ಆದರೆ ತನುಜಾಳ ಕಾರಣದಿಂದ ಚಂದನ ತನ್ನನ್ನು ಮರೆಯೋದನ್ನು ವಿರಾಟ್ ಎಂದಿಗೂ ಸಹಿಸಲಾರ. ಅದಕ್ಕೆ ಕೆಲವು ಬಾರಿ ಹೀಗೆ ವರ್ತಿಸ್ತಿರ್ತಾನೆ. ಮತ್ತು ವಿರಾಟ್ಗೆ ಚಂದನ ಹೊರತಾಗಿ ಯಾರ ಅಗತ್ಯವೂ ಇಲ್ಲ. ಇಲ್ಲಿ ಹೀಗೆ ಒಬ್ಳೆ ಯಾಕೆ ನಿಂತಿದೆಯಾ ಚಂದನ ಅಂತ ಅವಳ ಹತ್ತಿರ ಬಂದು ಅವಳ ಪಕ್ಕದಲ್ಲಿ ನಿಂತು ಕೇಳ್ತಾನೆ ವೀರೇಂದ್ರ. ಅವ್ರ ಕಡೆ ನೋಡ್ತಾ, ಸುಮ್ಮನೆ ನಿಂತಿದ್ದೀನ ಅಂಕಲ್ ಅಂತ ವಿರಾಟ್ ಕಡೆ ನೋಡ್ತಾಳೆ. ಅವಳ ನೋಟ ಎಲ್ಲಿದೆ ಅಂತ ಗಮನಿಸ್ತಾ, ನಿನಗೆ ವಿರಾಟ್ ಅಂದರೆ ತುಂಬ ಇಷ್ಟ ಅಂದ್ಕೊಳ್ತೀನಿ. ಹ್ಞೂ, ತುಂಬ ಇಷ್ಟ ಅಂತ ನಗ್ತಾ ಅವರ ಕಡೆ ನೋಡಿ, ಇವೆಲ್ಲವನ್ನು ನೀವು ನನ್ನನ್ನು ಯಾಕೆ ಕೇಳ್ತಿದ್ದೀರಿ ಅಂತ ಕೇಳ್ತಾಳೆ ಚಂದನ. ಯಾಕಂದರೆ ಅಷ್ಟರಲ್ಲಿ ವಿರಾಟ್ ಚಂದನಾಳ ಸೊಂಟ ಹಿಡಿದು ಹತ್ರ ಕೇಳಿಕೊಂಡು, ಅಂಕಲ್, ನನ್ನ ಸ್ವೀಟಾರ್ಟ್ಗೆ ವಿಶ್ರಾಂತಿ ಅಗತ್ಯ ಇದೆ, ನಾವು ಆಮೇಲೆ ಮಾತಾಡೋಣ ಅಂತ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ವಿರಾಟ್ ಕಡೆ ನೋಡ್ತಾ, ಈಗ ನಾನು ಏನು ಮಾಡಿದೆ ವಿರಾಟ್ ಅಂತ ಕೇಳ್ತಾಳೆ ಚಂದನ. ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ನೀನೇನು ಮಾಡಿಲ್ಲ ಸ್ವೀಟಾರ್ಟ್, ಮತ್ತು ನಿಜವಾಗಿಯೂ ನಿನಗೆ ವಿಶ್ರಾಂತಿ ಅಗತ್ಯ ಇದೆ. ನಿನ್ನ ಮುಖದಲ್ಲಿ ಸುಸ್ತು ಸ್ಪಷ್ಟವಾಗಿ ಕಾಣಿಸ್ತಿದೆ. ನೀನು ಹೋಗಿ ಕಾರ್ನಲ್ಲಿ ವಿಶ್ರಾಂತಿ ತಗೋ, ನಾನು ಈಗಲೇ ಬರ್ತೀನಿ, ಓಕೆನಾ ಅಂತ ಪ್ರೀತಿಯಿಂದ ಹೇಳ್ತಾನೆ ವಿರಾಟ್. ಹ್ಞೂ ಓಕೆ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ. ಹೇಗಿದ್ರು ಅಲ್ಲಿದ್ದರೂ ತನುಜಾ ಜೊತೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾತಾಡ್ತಿಲ್ಲ ಅಂತ ತನುಜಾಗೆ ಅನುಮಾನ ಬಂದರೂ ಅದೊಂದು ಸಮಸ್ಯೆ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ. ಚಂದನ ಅಲ್ಲಿಂದ ಹೋದ್ಮೇಲೆ ಮತ್ತೆ ನಿಖಿಲ್ ಮತ್ತು ತನುಜಾ ಹತ್ರ ಹೋಗ್ತಾನೆ ವಿರಾಟ್. ವಿರಾಟ್, ಚಂದನ ಇಲ್ಲಿ ಅವನ ಕಡೆ ನೋಡ್ತಾ ಕೇಳ್ತಾಳೆ ತನುಜಾ. ಅವಳಿಗೆ ವಿಶ್ರಾಂತಿ ಅಗತ್ಯ ಇದೆ ತನು, ಬೆಳಿಗ್ಗೆಯಿಂದ ತುಂಬ ಬ್ಯುಸಿ ಇದ್ಲು, ಸುಸ್ತಾಗ್ತಿದ್ದಾಳೆ, ಹೊರಗೆ ಕಾರ್ನಲ್ಲಿದ್ದಾಳೆ. ಓಕೆ ವಿರಾಟ್ ಅಂತ ತಲೆ ಆಡಿಸ್ತಾಳೆ ತನುಜಾ. ಎಲ್ಲ ಅತಿಥಿಗಳು ಹೊರಟು ಹೋಗ್ತಾರೆ. ನಿಖಿಲ್, ತನುಜಾ, ಆನಂದ್, ಶ್ರುತಿ ಎಲ್ಲರೂ ಹೊರಟು ಹೋಗ್ತಾರೆ. ವಿರಾಟ್ ವೀರೇಂದ್ರ ಅವರ ಹತ್ರ ಹೋಗಿ, ಮಿಸ್ಟರ್ ವೀರೇಂದ್ರ ಚೌಹಾಣ್, ನಿನ್ನ ಬಾಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನು ಕಲಿ, ಇಲ್ಲದಿದ್ದರೆ ಅವನ ಕಡೆ ನೋಡ್ತಾ, ಇಲ್ಲದಿದ್ದರೆ ಏನು ಕೊಂದುಬಿಡ್ತೀಯ ನೀನು ನನ್ನನ್ನು ಆರ್ಡಿ. ವೀರೇಂದ್ರ ಮಾತು ಕೇಳಿ ವಿರಾಟ್ ಮುಖದಲ್ಲಿ ಕ್ರೂರ ನಗು ಮೂಡುತ್ತೆ. ಅದೇ ನಗುವಿನೊಂದಿಗೆ ಅವರ ಕಡೆ ನೋಡ್ತಾ, ಪ್ರತಿ ಬಾರಿ ಕೊಲ್ಲೋದ್ರಲ್ಲಿ ಏನು ಮಜಾ ಇರುತ್ತೆ? ಅಪ್ಪಿತಪ್ಪಿ ಬದುಕಿರುವಾಗಲೇ ಅವರನ್ನು ಚಿತ್ರಹಿಂಸೆ ಕೊಡೋದ್ರಲ್ಲಿ ಒಂದು ಬೇರೆಯದೇ ಮಟ್ಟದ ಮಜಾ ಇರುತ್ತೆ. ಸೊ ನನ್ನ ಚಂದನಾಳಿಂದ ದೂರ ಇರು. ನಾನು ಸುಮ್ಮನಿದ್ದೀನಿ, ಯಾಕಂದರೆ ನಿಖಿಲ್ ಮತ್ತು ತನುಜಾ ಜೊತೆ ನಿಮಗೆ ಒಂದು ಸಂಬಂಧ ಇದೆ. ಇಲ್ಲದಿದ್ದರೆ ಈ ವಿರಾಟ್ ದೇವ್ ಇಷ್ಟು ಕೂಲಾಗಿ ಯಾವಾಗಲೂ ಇರೋದಿಲ್ಲ. ಸೊ ಹೇಳಿದ್ದನ್ನು ಚೆನ್ನಾಗಿ ಮೆದುಳಿಗೆ ಏರಿಸ್ಕೊ, ನಿನ್ನ ಜೀವಕ್ಕೊಳ್ಳೇದು ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ಮನೆಗೆ ಬರೋ ಅಷ್ಟರಲ್ಲಿ ಚಂದನ ಹಾಗೆ ಕಾರ್ನಲ್ಲಿ ನಿದ್ದೆ ಮಾಡ್ತಿರ್ತಾಳೆ. ಅವಳನ್ನು ಎತ್ಕೊಂಡು ಒಳಗೆ ಬಂದು ಜಾಗ್ರತೆಯಿಂದ ಬೆಡ್ ಮೇಲೆ ಮಲಗಿಸ್ತಾನೆ ವಿರಾಟ್. ಮೆಲ್ಲಕ್ಕೆ ಕಣ್ಬಿಟ್ಟು ಅವನ ಕಡೆ ನೋಡ್ತಾ, ವಿರಾಟ್, ನಾನು ಬಟ್ಟೆ ಬದಲಾಯಿಸ್ಕೊಳ್ಬೇಕು. ಚಿಂತೆ ಮಾಡಬೇಡ ಸ್ವೀಟಾರ್ಟ್, ನಾನು ನಿನ್ನ ಬಟ್ಟೆ ಬದಲಾಯಿಸ್ತೀನಿ, ಸುಮ್ಮನೆ ವಿಶ್ರಾಂತಿ ತಗೋ ಅಂತ ಕ್ಲೋಸೆಟ್ ರೂಮ್ಗೆ ಹೋಗಿ ಅವಳ ನೈಟ್ ಡ್ರೆಸ್ ತಂದು ಅವಳ ಹೆವಿ ಡ್ರೆಸ್ ತೆಗೆದು ಅವಳಿಗೆ ನೈಟ್ ಡ್ರೆಸ್ ಹಾಕ್ತಾನೆ. ಮೆಲ್ಲಗೆ ಕಣ್ಬಿಟ್ಟು ಮತ್ತೆ ಅವನ ಕಡೆ ನೋಡ್ತಾಳೆ. ಬಟ್ಟೆ ಬದಲಿಸಿದ ನಂತರ ವಿರಾಟ್ ಎದೆ ಮೇಲೆ ತಲೆ ಇಟ್ಟು, ಐ ಲವ್ ಯು ವಿರಾಟ್ ಅಂತ ಮೆಲ್ಲಗೆ ಹೇಳ್ತಾಳೆ. ಲವ್ ಯು ಟು ಸ್ವೀಟಾರ್ಟ್ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ಜೋಲಿ ಹಾಡ್ದಂತೆ ತಟ್ಟಿದಾಗ ಮತ್ತೆ ನಿದ್ದೆಗೆ ಜಾರಿಬಿಡ್ತಾಳೆ ಚಂದನ. ಅವಳ ಕಡೆ ನೋಡ್ತಾ ಹಾಗೆ ಏನೋ ಆಲೋಚನೆಗಳಲ್ಲಿ ಮುಳುಗು ಹೋಗ್ತಾನೆ ವಿರಾಟ್.
ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಚಂದನ. ಇಷ್ಟು ತಿಂಗಳುಗಳ ನಂತರ ಅವಳು ಆಫೀಸ್ಗೆ ಹೋಗ್ತಿರೋದ್ರಿಂದ ಒಳಗೊಳಗೆ ಸ್ವಲ್ಪ ಗಾಬರಿ ಆಗ್ತಿರ್ತಾಳೆ. ಉಫ್, ಕಾಮ್ ಡೌನ್ ಚಂದನ ಅಂತ ತನ್ನನ್ನು ತಾನು ಹುರಿದುಂಬಿಸ್ಕೊಂಡು ಗಟ್ಟಿಯಾಗಿ ಉಸಿರು ಬಿಟ್ಟು ರೂಮ್ನಿಂದ ಹೊರಗೆ ಹೋಗ್ತಾಳೆ. ಹೊರಗೆ ಬಂದು ನೋಡಿದ್ರೆ ಅಲ್ಲಿ ವಿರಾಟ್ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಮೀಟಿಂಗ್ ಬಗ್ಗೆ ಎಲ್ಲ ರೆಡಿ ಮಾಡು, ನಾನು ಮತ್ತು ಸ್ವೀಟ್ ಆರ್ಟ್ ಬರ್ತಿದ್ದೀವಿ ಅಂತ ಕಾಲ್ ಕಟ್ ಮಾಡಿ ಚಂದನಾಳ ಕಡೆ ನೋಡಿ ತನ್ನ ಹತ್ರ ಬರೋದಕ್ಕೆ ಕರಿತಾನೆ ವಿರಾಟ್. ಅವನ ಹತ್ರ ಹೋಗಿ, ನಾನು ಹೇಗಿದ್ದೀನಿ ವಿರಾಟ್ ಅಂತ ಕೇಳ್ತಾಳೆ. ಅವಳ ಮುಖವನ್ನು ಎರಡೂ ಕೈಗಳಿಂದ ಹಿಡಿದು ಅವಳ ಹಣೆ ಮೇಲೆ ಮುತ್ತಿಟ್ಟು, ಗಾಬರಿ ಆಗಬೇಡ ಸ್ವೀಟ್ ಆರ್ಟ್ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾನೆ. ಅರ್ಧ ಗಂಟೆ ನಂತರ ಆಫೀಸ್ ಹತ್ರ ಕಾರ್ ನಿಂತ ತಕ್ಷಣ ಇಬ್ಬರು ಹೊರಗೆ ಬರ್ತಾರೆ. ಅವಳ ಕೈ ಹಿಡಿದು, ಗಾಬರಿ ಆಗೋ ಅಗತ್ಯ ಇಲ್ಲ ಸ್ವೀಟ್ ಆರ್ಟ್, ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ. ಬಟ್ ತುಂಬ ತಿಂಗಳುಗಳ ನಂತರ ಬರ್ತಿದ್ದೀನಲ್ವ ವಿರಾಟ್, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಸ್ವೀಟ್ ಆರ್ಟ್ ಅಂತ ಅವಳು ಸೊಂಟ ಸುತ್ತ ಕೈ ಹಾಕಲ್ಲಿಂದ ಆಫೀಸ್ ಒಳಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಎಲ್ಲರೂ ಕೂಡ ಚಂದನಾಳಿಗೆ ಹೂ ಕೊಟ್ಟು ಸ್ವಾಗತ ಮಾಡಿದ್ರಿಂದ ಅಷ್ಟರವರೆಗೆ ಅವಳಿಗೆ ಒಳಗಿದ್ದ ಗಾಬರಿ ಹೊರಟು ಹೋಗಿ ಸಂತೋಷದ ನಗು ಮೂಡುತ್ತೆ. ಎಲ್ರಿಗೂ ಧನ್ಯವಾದ ಹೇಳಿ ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿದ ನಂತರ ಅಲ್ಲಿಂದ ಕ್ಯಾಬಿನಿಗೆ ಹೋದ ತಕ್ಷಣ ಅವಳನ್ನ ಗೋಡೆಗೊತ್ತಿ ಹಿಡಿತಾನೆ. ವಿರಾಟ್ ಗೊಂದಲದಿಂದ ಅವನ ಕಡೆ ನೋಡ್ತಾಳೆ ಚಂದನ. ನೀನು ಕೆಳಗೆ ಎಲ್ಲರ ಜೊತೆ ಹೇಗೆ ಆತ್ಮವಿಶ್ವಾಸದಿಂದ ಮಾತನಾಡಿದೆಯೋ ಯಾವಾಗಲೂ ಹಾಗೆ ಇರಬೇಕು ಸ್ವೀಟ್ ಆರ್ಟ್. ನೀವು ನನ್ನ ಜೊತೆ ಇದ್ದರೆ ನಾನು ಯಾವಾಗಲೂ ಹೀಗೆ ಕಾನ್ಫಿಡೆಂಟ್ ಆಗಿರ್ತೀನಿ ವಿರಾಟ್ ಅಂತ ನಗ್ತಾ ಹೇಳ್ತಾಳೆ ಚಂದನ. ಸ್ವೀಟ್ ಆರ್ಟ್, ನಾನು ನಿನ್ನ ಪ್ರೀತಿ, ಆದರೆ ನಾನು ನಿನಗೆ ಅಭ್ಯಾಸ ಆಗೋದಕ್ಕೆ ಬಯಸಲ್ಲ. ಯಾಕಂದರೆ ಒಂದು ಬಾರಿ ಅಭ್ಯಾಸ ಆದರೆ ನಾನಿಲ್ಲದೆ ನೀನು ಇನ್ನು ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಅದನ್ನು ಎಂದಿಗೂ ಬಯಸಲ್ಲ. ನೀನು ನಾನು ಇದ್ದರೂ ಇಲ್ಲದಿದ್ದರೂ ಹೀಗೆ ಕಾನ್ಫಿಡೆಂಟ್ ಆಗಿರಬೇಕು ಮತ್ತು ತುಂಬ ಸ್ಟ್ರಾಂಗ್ ಆಗಬೇಕು. ಯಾವಾಗಲಾದರೂ ನಿನಗೆ ಯಾರೇ ಎದುರಾದರೂ ಕೂಡ ಅವರ ಜೊತೆ ನೀನು ಹೋರಾಡಿ ಗೆಲ್ಲಬೇಕು ಅಷ್ಟೇ ಹೊರತು ನಾನು ಇದ್ದರೆ ಮಾತ್ರ ನೀನು ಕಾನ್ಫಿಡೆಂಟ್ ಆಗಿರ್ತೀನಿ ಅಂದರೆ ಹೇಗಾಗುತ್ತೆ ಹೇಳು ಸ್ವೀಟ್ ಆರ್ಟ್. ಅವನ ಮಾತುಗಳನ್ನ ಕೇಳಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ, ನೀವು ನನ್ನ ಜೊತೆಯಲ್ಲಿ ಇರ್ತೀರಿ ತಾನೆ ವಿರಾಟ್, ಮತ್ತು ನಾನು ನಿಮಗೆ ಅಭ್ಯಾಸವೇ ತಾನೆ ವಿರಾಟ್, ನೀವು ನಾನಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ವೀಟ್ ಆರ್ಟ್. ನೀನು ನನ್ನ ಫ್ಯಾಷನ್, ನನ್ನ ಜೀವನ, ನನ್ನ ಸಂತೋಷ, ನನ್ನ ಅಗತ್ಯ, ನನ್ನ ಕುಟುಂಬ, ನನ್ನ ಹುಚ್ಚುತನ ಎಲ್ಲವೂ ನೀನೇ. ಆದರೆ ನಾನು ನಿನ್ನನ್ನು ಎಂದಿಗೂ ಬಂಧಿಸಿಡೋದಕ್ಕೆ ಬಯಸಲ್ಲ ಸ್ವೀಟ್ ಆರ್ಟ್. ನೀನು ಎಂತಹ ಸ್ಥಾನಕ್ಕೆ ಹೋಗಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಆ ಸ್ಥಾನಕ್ಕೆ ಹೋಗೋದಕ್ಕೆ ಮನುಷ್ಯರು ಕನಸು ಕಾಣ್ತಿರಬೇಕು. ನೀನು ಆ ರೇಂಜಿಗೆ ಬೆಳಿಬೇಕು ಅಂತ ಅವಳಿಂದ ದೂರ ಸರಿದು, ನೀನು ಒಬ್ಬ ಸ್ಟಾರ್ ಆಗಬೇಕು ಸ್ವೀಟ್ ಆರ್ಟ್. ಈಗ ಜನರು ನನ್ನ ಹೆಸರು ಕೇಳಿದರೆ ಹೇಗೆ ಹೆದರ್ತಾರೋ ಹಾಗೆ ಅವರು ನಿನ್ನನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಬೇಕು ಮತ್ತು ನಿನ್ನ ಕಂಡ್ರೆ ಭಯ ಕೂಡ ಇರಬೇಕು. ನೀನು ಆ ಮಟ್ಟಕ್ಕೆ ಬೆಳಿಬೇಕು ಮತ್ತು ಯಾರು ಅಂದ್ಕೊಂಡ್ರೂ ನಿನ್ನ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗದಷ್ಟು ಎತ್ತರದಲ್ಲಿ ನೀನಿರಬೇಕು. ಬಟ್ ನೀವು ಕೂಡ ನನ್ನ ಜೊತೆ ಇರ್ತೀರಿ ಅಲ್ವಾ ವಿರಾಟ್, ಮತ್ತು ನೀವು ನನಗಾಗಿ ಅಂದ್ಕೊಂಡಿದ್ದೆಲ್ಲವನ್ನ ನಾನು ಸಾಧಿಸ್ತೀನಿ. ಬಟ್ ನೀವು ಕೂಡ ನನ್ನ ಜೊತೆಯಲ್ಲೇ ಇರಬೇಕು. ಖಂಡಿತವಾಗಿಯೂ ಸ್ವೀಟ್ ಆರ್ಟ್, ನಾನು ನಿನ್ನನ್ನು ಒಬ್ಬಳನ್ನೇ ನಿಜಕ್ಕೂ ಬಿಡಲಾರೆ. ನೀನು ಅಂದ್ಕೊಂಡ್ರೂ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಅವಳ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್. ಆ ನಂತರ ಮೀಟಿಂಗಿಗೆ ನಿಖಿಲ್ ಎಲ್ಲವನ್ನ ರೆಡಿ ಮಾಡಿದ್ರಿಂದ ಇಬ್ಬರು ಕೂಡ ಮೀಟಿಂಗ್ ಹಾಲ್ಗೆ ಹೋಗಿ 2 ಗಂಟೆಯಲ್ಲಿ ಮೀಟಿಂಗ್ ಮುಗಿದ ನಂತರ ಅವರವರ ಕ್ಯಾಬಿನ್ಗೆ ಹೋಗಿ ಸಂಜೆವರೆಗೆ ಪೂರ್ತಿ ಬ್ಯುಸಿ ಆಗಿಬಿಡ್ತಾರೆ. ತನ್ನ ಕೆಲಸ ಮುಗಿದ ಮೇಲೆ ಸಂಜೆ ವಿರಾಟ್ ಕ್ಯಾಬಿನ್ಗೆ ಹೋಗ್ತಾಳೆ ಚಂದನ. ವಿರಾಟ್, ನಾನು ತನುಜಾ ಹತ್ರ ಹೋಗ್ತಿದ್ದೀನಿ, ಇಂದು ಮೆಹಂದಿ ಫಂಕ್ಷನ್ ಮತ್ತು ಅವಳು ನನಗಾಗಿ ಕಾಯ್ತಿರ್ತಾಳೆ. ಅವಳ ಕಡೆ ನೋಡ್ತಾ, ಸ್ವೀಟ್ ಆರ್ಟ್, ನಿನಗೆ ನಿನ್ನ ಶಿಕ್ಷೆ ನೆನಪಿದೆ ತಾನೇ ಅಂತ ಅವನು ಅಂದ ತಕ್ಷಣ ಹಾಗೆ ವಿರಾಟ್ ಕಡೆ ನೋಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅವನ ಹತ್ರ ಹೋಗಿ, ನನಗೆ ನೆನಪಿದೆ ವಿರಾಟ್, ನಾನು ಜಸ್ಟ್ ಕಂಪ್ನಿ ಕೊಡೋದಕ್ಕೆ ಹೋಗ್ತಿದ್ದೀನಿ ಅಷ್ಟೇ, ಏನು ಮಾತಾಡಲ್ಲ. ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ಗುಡ್, ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ, ಓಕೆನಾ? ಓಕೆ, ನಾನು ಬಟ್ಟೆ ಬದಲಿಸ್ಕೊಂಡು ಬರ್ತೀನಿ ಅಂತ ವಾಶ್ರೂಮ್ಗೆ ಹೊರಟು ಹೋಗ್ತಾಳೆ ಚಂದನ. ಸ್ವಲ್ಪ ಹೊತ್ತಿನ ನಂತರ ಗ್ರೀನ್ ಕಲರ್ ಅನಾರ್ಕಲಿ ಡ್ರೆಸ್ನಲ್ಲಿ ಹೊರಗೆ ಬರ್ತಾಳೆ ಚಂದನ. ತನ್ನನ್ನೇ ನೋಡ್ತಿರೋ ವಿರಾಟ್ ಹತ್ರ ಹೋಗಿ, ನೀವು ನನ್ನನ್ನು ಯಾಕೆ ಹೀಗೆ ನೋಡ್ತಿದ್ದೀರಿ ವಿರಾಟ್
ಅಂತ ಕೇಳ್ತಾಳೆ. ನೋಡೋದಲ್ಲ ಸ್ವೀಟ್ ಆರ್ಟ್, ಇನ್ನು ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಫ್ ಯು ವಿರಾಟ್ ಪ್ಲೀಸ್ ಈಗ ನೀವೇನು ಮಾಡಬೇಡಿ ಅಂತ ಅವನ ಎದೆಯಲ್ಲಿ ತಲೆ ಬಚ್ಚಿಟ್ಕೊಳ್ತಾಳೆ ಚಂದನ. ಅವಳನ್ನು ತಪ್ಪಿಕೊಂಡು ನನಗೆ ನಿನ್ನ ಕೆಂಪು ಕೆನ್ನೆಗಳೆಂದರೆ ಇಷ್ಟ ಸ್ವೀಟ್ ಆರ್ಟ್ ಅಂತ ಕೆನ್ನೆ ಮೇಲೆ ಮುತ್ತಿಡ್ತಾನೆ ವಿರಾಟ್. ವಿರಾಟ್ ನೀವು ಅಂತ ಏನು ಮಾತಾಡದೆ ನಾನು ಹೋಗ್ತಿದ್ದೀನಿ ಬಾಯ್ ಅಂತ ಅವನಿಂದ ಬಿಡಿಸ್ಕೊಂಡು ವೇಗವಾಗಿ ಹೊರಗೆ ಓಡ್ತಾಳೆ ಚಂದನ. ಅವಳು ಹೋಗ್ತಾ ಇರೋದನ್ನ ನೋಡಿ ಮೆಲ್ಲಗೆ ನಗ್ತಾನೆ ವಿರಾಟ್. ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಸೋಫಾದಲ್ಲಿ ಕೂತು ಮೆಹಂದಿಯನ್ನು ಹಾಕಿಸ್ಕೊಳ್ತಿರ್ತಾಳೆ ತನುಜ. ಶ್ರುತಿ ಕೂಡ ಮೆಹಂದಿ ಹಾಕಿಸ್ಕೊತಿರ್ತಾಳೆ. ಚಂದನ ಅಲ್ಲೇ ಕುಳಿತು ತನುಜ ಕಡೆ ನೋಡ್ತಾ ಇರ್ತಾಳೆ. ವಿರಾಟ್ ಅವ್ರು ನೀಡಿದ ಶಿಕ್ಷೆಯಿಂದ ಈಗ ನಾನು ಇಲ್ಲೇ ಸುಮ್ಮನೆ ಕೂತಿದ್ದೀನಿ, ಇಲ್ದಿದ್ರೆ ಅವಳ ಜೊತೆ ಏನೇನೋ ಮಾತಾಡ್ತಿದ್ದೆ ಅಂತಿಂದ ಅಲ್ಲಿಂದ ಎದ್ದು ಕಿಚನ್ಗೆ ಹೋಗಿ ನೀರು ಕುಡಿಯೋ ಸಮಯಕ್ಕೆ ಅವಳ ಫೋನ್ ರಿಂಗ್ ಆಗುತ್ತೆ. ಹಲೋ ವಿರಾಟ್, ಐ ಮಿಸ್ ಯು ಸ್ವೀಟ್ ಆರ್ಟ್. ಅವನ ಮಾತು ಕೇಳಿದ ತಕ್ಷಣ ಚಂದನ ಮುಖದಲ್ಲಿ ಒಂದು ಸಂತೋಷದ ನಗು ಮೂಡುತ್ತೆ. ಬಟ್ ನಾನೀಗ ಬರೋದಕ್ಕೆ ಸಾಧ್ಯ ಇಲ್ಲ ವಿರಾಟ್, ಇಲ್ಲಿ ಫಂಕ್ಷನ್ ನಡೀತಾ ಇದೆ. ವಿರಾಟ್ ಕಾರಿನ ಸೀಟಿಗೆ ತಲೆ ಒರಗಿಸಿ, ಬಟ್ ನೀನು ಫಂಕ್ಷನ್ನಲ್ಲಿ ಇಲ್ಲ, ಈಗ ಕಿಚನ್ನಲ್ಲಿ ನೀರು ಕುಡಿತಿದ್ಯಾ ಸರಿಯಲ್ವಾ? ಚಂದನ ಶಾಕ್ ಆಗಿ ಅತ್ತ ಇತ್ತ ನೋಡ್ತಾ, ವಿರಾಟ್ ನೀವು ಇಲ್ಲೇ ಎಲ್ಲೋ ಇದ್ದೀರಾ, ನಿಜಕ್ಕೂ ನಿಮ್ಗೆ ಹೇಗೆ ಗೊತ್ತು? ಸ್ವೀಟ್ ಆರ್ಟ್, ನೀನೇನು ಮಾಡ್ತಿದ್ಯಾ ಅಂತ ಹೇಳೋದಕ್ಕೆ ನಾನು ನಿನ್ನ ಹತ್ರ ಇರಬೇಕಾದ ಅವಶ್ಯಕತೆ ಇಲ್ಲ. ನೀನು ಯಾವಾಗ ಏನು ಮಾಡ್ತೀಯಾ ಅಂತ ನನಗೆ ಗೊತ್ತು. ಸೊ ಇದು ದೊಡ್ಡ ವಿಷಯ ಏನಲ್ಲ. ಹಾಗಾದರೆ ಏನು ಮಾಡಬೇಕು ವಿರಾಟ್? ನೀವೇ ತಾನೇ ಮಾತಾಡಬೇಡ ಅಂದಿದ್ದು, ಅದಕ್ಕೆ ನಂಗೆ ತುಂಬ ಬೋರ್ ಆಗ್ತಿದೆ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ. ಸ್ವಲ್ಪ ಹೊತ್ತು ಸುಮ್ಮನಿದ್ದು, ಸ್ವೀಟ್ ಆರ್ಟ್ ಹೊರಗೆ ಬಾ. ಯಾಕೆ? ನಾನು ಹೇಳಿದ್ದನ್ನು ಮಾಡು ಸ್ವೀಟ್ ಆರ್ಟ್ ಅಂತ ಕಾಲ್ ಕಟ್ ಮಾಡ್ತಾನೆ ವಿರಾಟ್. ಒಂದು ಬಾರಿ ತನ್ನ ಫೋನ್ ಸ್ಕ್ರೀನ್ ಕಡೆ ನೋಡ್ತಾ, ಈ ವಿರಾಟ್ ಅವ್ರಿಗೆ ಏನಾಗ್ತಿರುತ್ತೆ ಅಂತ ಕಿಚನ್ನಿಂದ ಹೊರಬಂದು ಹಾಲ್ಗೆ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇರೋದ್ರಿಂದ ಯಾರಿಗೂ ತಿಳಿಯದಂತೆ ಮೆಲ್ಲಗೆ ಹಾಗೆ ಹೊರಗೆ ಬಂದ ತಕ್ಷಣ ಅವಳೆದುರಿಗೆ ಒಂದು ಕಾರ್ ಇರುತ್ತೆ. ವಿರಾಟ್ ಇಲ್ಲಿ ಅಂತ ಆ ಕಾರಿನ ಹತ್ರ ಹೋಗಿ ಗಾಜಿನ ಮೇಲೆ ಮೆಲ್ಲಗೆ ತಡ್ತಾಳೆ. ವಿರಾಟ್ ಗಾಜಿಳಿಸಿ ಅವಳ ಕಡೆ ಸ್ವಲ್ಪ ಹೊತ್ತು ನೋಡಿದ ನಂತರ ಕಾರ್ನಿಂದ ಹೊರಗೆ ಬರ್ತಾನೆ. ನೀವು ಈ ಸಮಯದಲ್ಲಿ ಇಲ್ಲಿ ಏನು ಮಾಡ್ತಿದ್ದೀರಾ ವಿರಾಟ್? ನಾನು ನನ್ನ ಸ್ವೀಟ್ ಆರ್ಟನ್ನು ನೋಡೋದಕ್ಕೆ ಬಂದೆ ಅಂತಾನೆ ವಿರಾಟ್. ಆದರೆ ನಾನು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬಂದುಬಿಡ್ತಿದ್ನಲ್ಲ ವಿರಾಟ್. ಚಂದನಾಳನ ಹತ್ರ ಕೆಳೆದು ಕಾರಿಗೆ ಒರಗಿಸಿ, ನಾನು ಅಷ್ಟರವರೆಗೆ ನಿನ್ನ ನೋಡದೆ ಇರೋದಕ್ಕೆ ಸಾಧ್ಯ ಇಲ್ಲ ಸ್ವೀಟ್ ಆರ್ಟ್ ಅಂತ ಅವಳ ಕತ್ತಿನ ಬಳಿ ತಲೆ ಬಚ್ಚಿಡ್ತಾನೆ ವಿರಾಟ್. ವಿರಾಟ್ ಯಾರಾದರೂ ನೋಡ್ತಾರೆ ಪ್ಲೀಸ್, ನಾವು ಹೊರಗಿದ್ದೀವಿ. ನೋಡಿದ್ರೆ ನೋಡಲಿ ಸ್ವೀಟ್ ಆರ್ಟ್, ನೀನು ನನ್ನವಳು, ಯಾರು ನೋಡಿದ್ರು ನನಗೇನು ಪರವಾಗಿಲ್ಲ ಅಂತ ಅಷ್ಟೇ ಮೆಲ್ಲಗೆ ಹೇಳ್ತಾನೆ ವಿರಾಟ್. ಅವನ ಉಸಿರು ಅವಳಿಗೆ ತಗಲ್ತಿದ್ರೆ ಅವನ ಶರ್ಟನ್ನು ಗಟ್ಟಿಯಾಗಿಡ್ದು, ವಿರಾಟ್ ಪ್ಲೀಸ್ ಇಲ್ಲೇನು ಮಾಡಬೇಡಿ. ಅವಳ ಭುಜದ ಮೇಲೆ ಮೆಲ್ಲಗೆ ಮುತ್ತಿಟ್ಟು ಅವಳಿಂದ ದೂರ ಸರಿದು, ಕಾರ್ನಲ್ಲಿ ಕೂರು ಸ್ವೀಟ್ ಆರ್ಟ್ ಅಂತಾನೆ. ಆದರೆ ಒಳಗೆ ಫಂಕ್ಷನ್ ನಡೀತಿದೆಯಲ್ಲ ವಿರಾಟ್. ಸ್ವೀಟ್ ಆರ್ಟ್, ಇದು ಕೇವಲ ಒಂದು ಸಣ್ಣ ಫಂಕ್ಷನ್ ಅಷ್ಟೇ, ಮದುವೆ ಅಲ್ಲ. ಸೊ ಕಾರ್ನಲ್ಲಿ ಕೂರು ಅಂತ ಅವನು ಅಂದ ತಕ್ಷಣ ಕಾರ್ನಲ್ಲಿ ಕೂತ್ಕೊಳ್ತಾಳೆ ಚಂದನ. ವಿರಾಟ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮನೆಗೆ ಹೊರಡ್ತಾನೆ. ಮನೆಗೆ ಹೋದ್ಮೇಲೆ ಅವಳನ್ನು ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಜಾಗ್ರತೆಯಿಂದ ಬೆಡ್ ಮೇಲೆ ಕೂರಿಸ್ತಾನೆ. ವಿರಾಟ್, ಇನ್ನು ಮಾತುಗಳಿಲ್ಲ ಸ್ವೀಟ್ ಆರ್ಟ್ ಅಂತ ಅವಳ ತುಟಿಗಳನ್ನ ಸೇರಿ ಲೈಟ್ ಆಫ್ ಮಾಡಿ ತನ್ನ ಲೋಕಕ್ಕೆ ಅವಳನ್ನು ಆಹ್ವಾನಿಸಿ ಇಬ್ಬರು ಕೂಡ ಈ ಪ್ರಪಂಚವನ್ನೇ ಮರೆತು ಹೋಗ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.